ಇಡೀ ಜಗತ್ತಲ್ಲಿ ಬ್ಯಾನ್ ಆಗಿರೋ ಕೆಮಿಕಲ್ ಫ್ಯಾಕ್ಟ್ರಿ ಇದು ಇವಾಗ ಇಂಡಿಯಾಗೆ ಬಂದು ತಯಾರಾಗ್ತಿದೆ. ಇದು ಎಷ್ಟು ದೊಡ್ಡ ವಿಷಯ ಅಂದರೆ ಇದು ತುಂಬಾ ಸೀರಿಯಸ್ ಹೆಲ್ತ್ ಇಶ್ಯೂ ಆಗೋಕ್ಕೆ ಹೊರಟಿದೆ. ಅಂದರೆ ಫ್ಯೂಚರಲ್ಲಿ ತುಂಬಾ ಹೆಲ್ತ್ ಇಶ್ಯೂ ಬರುತ್ತೆ ಜನರಿಗೆ, ಅಂದರೆ ಕಾಮನ್ ಪೀಪಲಿಗೆ, ದೊಡ್ಡವರಿಗೆ ಏನೂ ಆಗೋದಿಲ್ಲ. ಇದನ್ನು ಯಾವ ನ್ಯೂಸ್ ಮೀಡಿಯಾನೂ ಕವರ್ ಮಾಡ್ತಾ ಇಲ್ಲ. ಇಟ್ಲಿಲಿ ಮಿಟನಿ ಅನ್ನೋ ಒಂದು ಕಂಪನಿ ಇತ್ತು. ಈ ಫ್ಯಾಕ್ಟ್ರಿ ಆ ನದಿಗಳಲ್ಲಿ, ಅಂದರೆ ಇಟ್ಲಿ ನದಿಗಳಲ್ಲಿ ಎಷ್ಟು ಕೆಮಿಕಲ್ ಹಾಕ್ತು ಅಂದರೆ ಅಲ್ಲಿನ ಸುಮಾರು 1.5 ಲಕ್ಷಕ್ಕಿಂತ 3 ಲಕ್ಷ ಜನ ಆರೋಗ್ಯದಿಂದ ಬಳಲ್ತಿದ್ರು. ಆ್ಯಕ್ಚುಲಿ ಈ ಕಂಪ್ನಿ TFAC ಹೆಸರಿನ ಕೆಮಿಕಲ್ ಮಾಡ್ತಿತ್ತು. ಈ ಕೆಮಿಕಲ್ ನಾನ್ ಸ್ಟಿಕ್ ಪಾತ್ರೆ ಇರುತ್ತಲ್ಲ, ಅಲ್ಲಿಗೆ ಕೋಟೆಡ್ ಮಾಡ್ತಾರೆ. ಅದು ಗೌರ್ಮೆಂಟ್ ಅಂಡರ್ ರೆಗ್ಯುಲೇಟೆಡ್ ಆಗಿರುತ್ತೆ. ಅಂದರೆ ಸೇಫ್ ಲಿಮಿಟಲ್ಲಿ ಮಾತ್ರ ನೀವು ಕೆಮಿಕಲ್ನ ಯೂಸ್ ಮಾಡ್ಬೋದು. ಆದರೆ ಈ ಫ್ಯಾಕ್ಟ್ರಿ ಏನು ಮಾಡ್ತು, ಆ ಲಿಮಿಟ್ನೇ ಕ್ರಾಸ್ ಮಾಡಿ ಎಲ್ಲರಿಗೂ ತೊಂದರೆ ಮಾಡೋಕ್ಕೆ ಶುರು ಮಾಡ್ತು. ಅಂದರೆ ಎಲ್ಲ ಏರ್ ಆಗಿರಲಿ ಅಥವಾ ವಾಟರ್ ಆಗಿರಲಿ ಪೊಲ್ಯೂಟ್ ಮಾಡೋಕ್ಕೆ ಶುರು ಮಾಡ್ತು. ಆ ಕೆಮಿಕಲ್ನ ಗ್ರೌಂಡ್ ವಾಟರಿಗೆ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅದನ್ನು ಕುಡಿದು ತುಂಬಾ, ಅಂದರೆ 4,000ಗಿಂತ ಅಧಿಕ ಜನ ಇಟ್ಲಿಲಿ ಸತ್ತೋದ್ರು. ಸುಮಾರು ಜನ, ಲಕ್ಷಾಂತರ ಜನ ಹಾಸ್ಪಿಟ್ಲೈಸ್ ಆದರು. ಅದಕ್ಕೆ ಜನನೇ ಅಪೋಸ್ ಮಾಡಿ, ಪ್ರೊಟೆಸ್ಟ್ ಮಾಡಿ ಈ ಕಂಪ್ನಿನ ಬ್ಯಾನ್ ಮಾಡಿಸ್ತು. ಆದರೆ ಈ ಕಂಪ್ನಿಲಿರೋ ಮಿಷಿನ್ಸು ಅಥವಾ ಎಕ್ವಿಪ್ಮೆಂಟ್ಸ್ ಎಲ್ಲ ಇಂಡಿಯಾ ಈಗ ಪರ್ಚೇಸ್ ಮಾಡಿ ಆ ಕೆಮಿಕಲ್ನ ನಮ್ಮ ಇಂಡಿಯಾದಲ್ಲಿ ತಯಾರು ಮಾಡೋಕ್ಕೆ ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ ಇಂಡಿಯನ್ಸಿಗೆ ಎಷ್ಟು ತೊಂದರೆ ಉಂಟು ಮಾಡ್ಬೋದು ಅಂದರೆ, ಸುಮಾರು ಹಾಸ್ಪಿಟ್ಲುಗಳಲ್ಲಿ ಬಡವರು, ಅಂದರೆ ನೀರು ಫೆಸಿಲಿಟಿ ಇಲ್ಲದವರು ಇಂಥ ನೀರುಗಳನ್ನ ಕುಡಿದು ಸಾಯ್ಲೂಬೋದು. ಆದರೂ ಕೂಡ ಗೌರ್ಮೆಂಟು ಇದಕ್ಕೆ ಲೈಸೆನ್ಸ್ ಕೊಟ್ಟು ಅಪ್ರೂವಲ್ ಕೊಟ್ಟಿದೆ.